Good morning, everyone. Auxiliary modal words and usage of can, cannot, can you, can I, and able to. Objective to understand the usage of these auxiliary words and its application. Can used to show the ability to perform an action. ಕ್ಯಾನ್ ಅಂದರೆ ಅವ್ರ ಎಬಿಲಿಟಿ ಸಾಮರ್ಥ್ಯ ತೋರಿಸೋದು. ಐ ಕ್ಯಾನ್ ಡೂ ಇಟ್, ನನ್ನ ಕೈಲಾಗುತ್ತೆ ಅಂತ. ಕೆನಾಟ್ ಯೂಸ್ ಟು ಶೋ ಸಂಬಡೀಸ್ ಇನ್ಎಬಿಲಿಟಿ ಟು ಪರ್ಫಾರ್ಮ್ ದನ್ ಆ್ಯಕ್ಷನ್. ಐ ಕ್ಯಾನ್ ಡೂ ಇಟ್ ಅಂದರೆ ನನ್ನ ಕೈಲ ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋದು ಇನ್ಎಬಿಲಿಟಿ ತೋರಿಸುತ್ತೆ. ಕೆನ್ ಯು ಈಸ್ ಯೂಸ್ ಟು ಹ್ಯಾಸ್ಕ್ ಆರ್ ರಿಕ್ವೆಸ್ಟ್ ಸಮ್ ಒನ್ ಟು ಪರ್ಫಾರ್ಮ್ ಅನ್ ಆ್ಯಕ್ಷನ್ ಅಂತ ಬರುತ್ತೆ. ಕ್ಯಾನ್ ಯು ಬ್ರಿಂಗ್ ಮಿ ಎ ಬಾಟಲ್ ಆಫ್ ವಾಟರ್, ಸೊ ಅದು ಕೂಡ ಏನಾಗುತ್ತೆ, ನೀವು ನನಗೆ ನೀರು ತಂದು ಕೊಡ್ತೀರೋ ಒಂದು ಬಾಟಲು ಅನ್ನೋದು ರಿಕ್ವೆಸ್ಟ್ ಆಗುತ್ತೆ. Can I is used to ask the permission to perform an action. Can I sit down, ನಾನು ಕೂತ್ಕೋಬೋದಾ ಅಂದರೆ ಪರ್ಮಿಷನ್ ತೊಗೊಳ್ತಾ ಇರೋದು. ಸ್ಪೀಚ್ ಇಂಜಿನ್ ಪಾರ್ಟ್ 1. ಐ ಕ್ಯಾನ್ ಸ್ಟಡಿ ಟಿಲ್ 12 AM, ನಾನು 12 ಗಂಟೆವರೆಗೂ ಓದ್ಕೊತೀನಿ. ಐ ಕ್ಯಾನ್ ಟೀಚ್ ಯು ಮ್ಯಾಥಮೆಟಿಕ್ಸ್ ಅಂದರೆ ಐ ಕ್ಯಾನ್ ಸ್ಟಡಿ ಟಿಲ್ 12 AM ಅಂದರೆ ನಾನು 12 ಗಂಟೆವರೆಗೂ ಓದಬಹುದು. ಐ ಕ್ಯಾನ್ ಟೀಚ್ ಯು ಮ್ಯಾಥಮೆಟಿಕ್ಸ್, ನಾನು ನಿನಗೆ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡಬಹುದು. ಶಿ ಕ್ಯಾನ್ ಸಿಂಗ್ ದ ಸಾಂಗ್ ಮೆಲೋಡಿಯಸ್ಲಿ, ಅವಳು ಹಾಡನ್ನು ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಡಬಲ್ಲಳು. ಶಿ ಕ್ಯಾನ್ ಪೇಂಟ್ ಆನ್ ದಿ ವಾಲ್, ಅವಳು ಗೋಡೆಯ ಮೇಲೆ ಚಿತ್ರಿಸಬಹುದು. ದೆ ಕ್ಯಾನ್ ವಿನ್ ದ ಮ್ಯಾಚ್, ಅವರು ಈ ಪಂದ್ಯವನ್ನು ಗೆಲ್ಲಬಹುದು. ದೆ ಕ್ಯಾನ್ ಫೈಟ್ ಫಾರ್ ಕಂಟ್ರಿ, ಅವರು ದೇಶಕ್ಕಾಗಿ ಹೋರಾಡಬಹುದು. ವಿ ಕ್ಯಾನ್ ಲರ್ನ್ ಯೋಗ, ನಾವು ಯೋಗವನ್ನು ಕಲಿಯಬಹುದು. ವಿ ಕ್ಯಾನ್ ಡೊನೇಟ್ ಬ್ಲಡ್, ನಾವು ರಕ್ತದಾನ ಮಾಡಬಹುದು. ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್, ನೀವು ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಯು ಕ್ಯಾನ್ ಕೀಪ್ ಯುವರ್ ಸಿಟಿ ಕ್ಲೀನ್, ನಿಮ್ಮ ನಗರವನ್ನು ಸ್ವಚ್ಛವಾಗಿಡಬಹುದು. ಯಶ್ವರ್ಧನ್ ಕ್ಯಾನ್ ಸಕ್ಸಸ್ಫುಲಿ ಕಂಪ್ಲೀಟ್ ಈಸ್ ಪ್ರಾಜೆಕ್ಟ್, ಯಶ್ವರ್ಧನ್ನು ತಮ್ಮ ಯೋಜನೆಯನ್ನು ಅಂದರೆ ಅವನ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಶ್ರದ್ಧಾ ಕ್ಯಾನ್ ಟೀಚ್ ಅಬ್ಯಾಕಸ್ ಟು ದ ಚಿಲ್ಡ್ರನ್, ಶ್ರದ್ಧಾ ಮಕ್ಕಳಿಗೆ ಅಬ್ಯಾಕಸ್ ಕಲಿಸಬಹುದು. ಸ್ಪೀಚ್ ಇಂಜಿನ್ ಪಾರ್ಟ್ 2. ಐ ಕೆನಾಟ್ ಸ್ಟಡಿ ಅಂಟಿಲ್ ಮಿಡ್ ನೈಟ್, ನಾನು ಮಧ್ಯರಾತ್ರಿವರೆಗೂ ಓದೋದಿಲ್ಲ. ಐ ಕೆನಾಟ್ ಟೀಚ್ ಯು ಜರ್ಮನ್ ಲ್ಯಾಂಗ್ವೇಜ್, ನಾನು ನಿನಗೆ ಜರ್ಮನ್ ಲ್ಯಾಂಗ್ವೇಜ್ನ ಟೀಚ್ ಮಾಡೋದಕ್ಕಾಗಲ್ಲ. ಶಿ ಕೆನಾಟ್ ಸಿಂಗ್ ದ ಸಾಂಗ್ ಮೆಲೋಡಿಯಸ್ಲಿ, ಅವಳು ಆ ಹಾಡನ್ನು ಸುಶ್ರಾವ್ಯವಾಗಿ ಅಂದರೆ ಮಧುರವಾಗಿ ಹಾಡೋದಕ್ಕಾಗಲ್ಲ. ಶಿ ಕೆನಾಟ್ ಪೇಂಟ್ ಆನ್ ದಿ ವಾಲ್, ಅವಳು ಗೋಡೆಯ ಮೇಲೆ ಚಿತ್ರಿಸೋದಕ್ಕಾಗಲ್ಲ. ದೆ ಕೆನಾಟ್ ವಿನ್ ದ ಮ್ಯಾಚ್, ಅವರು ಮ್ಯಾಚಲ್ಲಿ ವಿನ್ ಆಗೋದಕ್ಕಾಗಲ್ಲ. ದೆ ಕೆನಾಟ್ ರೀಚ್ ಬ್ಯಾಂಗ್ಳೂರ್ ಆನ್ ಟೈಮ್, ಅವರು ಕರೆಕ್ಟ್ ಟೈಮ್ಗೆ ಬ್ಯಾಂಗ್ಳೂರ್ನ ರೀಚ್ ಆಗೋದಕ್ಕಾಗಲ್ಲ. ವಿ ಕೆನಾಟ್ ಸ್ಪಾನ್ಸರ್ ದೆಮ್, ನಾವು ಅವ್ರಿಗೆ ಸ್ಪಾನ್ಸರ್ ಮಾಡೋದಕ್ಕಾಗಲ್ಲ. ವಿ ಕೆನಾಟ್ ಕೀಪ್ ದೆಮ್ ಇನ್ ಅವರ್ ಹಾಸ್ಟೆಲ್ ಫಾರ್ ಎ ಲಾಂಗ್ ಟೈಮ್, ನಾವು ಅವರನ್ನು ತುಂಬ ದಿವಸ ಹಾಸ್ಟೆಲಲ್ಲಿ ಇಟ್ಕೊಳೋದಕ್ಕಾಗಲ್ಲ. ಯು ಕೆನಾಟ್ ಲೈ ಫಾರ್ ಲಾಂಗ್, ನೀನು ಸುಳ್ಳು ಹೇಳೋದಕ್ಕಾಗಲ್ಲ. ಯು ಕೆನಾಟ್ ಕೀಪ್ ಯುವರ್ ಸೇವೇಜ್ ಡರ್ಟಿ, ನೀನು ಗಲೀಜನ್ನೆಲ್ಲ ಒಂದು ಕಡೆ ಸೇವ್ ಮಾಡೋದಕ್ಕಾಗಲ್ಲ. ಪ್ರೇಮ್ ಕೆನಾಟ್ ಕಮ್ ಬ್ಯಾಕ್ ಟು ಇಂಡಿಯಾ ದಿಸ್ ಸಮ್ಮರ್, ಪ್ರೇಮು ದಿಸ್ ಸಮ್ಮರಲ್ಲಿ ಮತ್ತೆ ಇಂಡಿಯಾಗೆ ಬರೋದಿಲ್ಲ. ಶ್ರೀನಿವಾಸ್ ಕೆನಾಟ್ ರೀಡ್ ಅರಾಬಿಕ್, ಶ್ರೀನಿವಾಸ್ಗೆ ಅರಾಬಿಕ್ ಓದೋದಕ್ಕೆ ಬರೋದಿಲ್ಲ. ಸ್ಪೀಚ್ ಇಂಜಿನ್ ಪಾರ್ಟ್ 3. ಕ್ಯಾನ್ ಯು ಬ್ರಿಂಗ್ ಮಿ ಎ ಬಾಟಲ್ ಆಫ್ ವಾಟರ್, ನಾವು ನಿಮಗೆ ಒಂದು ಬಾಟಲ್ ವಾಟರ್ನ ತಂದು ಕೊಡಬಹುದೇ. ಕ್ಯಾನ್ ಯು ಲೆಂಡ್ ಮಿ ಸಮ್ ಮನಿ, ನೀವು ನಮ್ಗೆ ಸ್ವಲ್ಪ ಅಮೌಂಟ್ನ ಕೊಡಬಹುದೇ. ಕ್ಯಾನ್ ಯು ಸ್ವಿಚ್ ಆಫ್ ದ ಸೆಲ್, ನೀವು ಆ ಸ್ವಿಚ್ನ ಆಫ್ ಮಾಡಬಹುದೇ. ಕ್ಯಾನ್ ಯು ಹೋಲ್ಡ್ ದಿಸ್ ಸೀಟ್ ಫಾರ್ ಮೀ, ನೀವು ಆ ಸೀಟ್ನ ನನಗೆ ಅಂತ ಸೀಟ್ನ ಹೋಲ್ಡ್ ಮಾಡಿ ಮಾಡ್ತೀರಾ. ಕ್ಯಾನ್ ಯು ರೀಡ್ ದಿಸ್ ಲೆಟರ್ ಫಾರ್ ಮೀ, ಈ ಲೆಟರ್ನ ನನಗೆ ರೀಡ್ ಮಾಡ್ತೀರಾ. ಕ್ಯಾನ್ ಯು ಬ್ರಿಂಗ್ ಮಿ ಸಮ್ ಮನಿ, ಕ್ಯಾನ್ ಯು ಟೀಚ್ ಮಿ ಟಿಗ್ನೋಮೆಟ್ರಿ, ನೀವು ಟಿಗ್ನೋಮೆಟ್ರಿನ ಟೀಚ್ ಮಾಡ್ತೀರಾ. ಲೆಂಡ್ ಮಿ ಸಮ್ ಮನಿ, ಬ್ರಿಂಗ್ ಮಿ ಸಮ್ ಮನಿ 2 ಟೈಮ್ ಬಂದಿದೆ. ಕ್ಯಾನ್ ಯು ಸ್ಟೇ ಅವೇಕ್ ವಿತ್ ಮೀ ಟಿಲ್ 10 PM, ನೀವು ನನ್ನ ಜೊತೆ 10 ಗಂಟೆವರೆಗೂ ಇರಬಹುದೇ, ಸ್ಟೇ ಆಗ್ಬೋದೇ. ಕ್ಯಾನ್ ಯು ಮೇಕ್ ಮಿ ಎ ಕಪ್ ಆಫ್ ಗ್ರೀನ್ ಟೀ, ನೀವು ನನಗೆ ಒಂದು ಕಪ್ ಗ್ರೀನ್ ಟೀನ ಮಾಡಿಕೊಡ್ಬಹುದೇ. ಕ್ಯಾನ್ ಯು ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ವೆಜಿಟೇಬಲ್ ಫಾರ್ ಮೀ, ನೀವು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ನ ನನಗೆ ಅಂತ ಬೈ ಮಾಡ್ತೀರಾ, ಕೊಂಡ್ಕೊಂಡು ಬರಬಹುದೇ ಅಂದರೆ ಬರಬಹುದೇ ಇರಬಹುದೇ
ಈ ರೀತಿ ಬರುತ್ತೆ. ಅಂದರೆ ಫಾರ್ ಮೀ ಕ್ಯಾನ್ ಕ್ವಶನ್ ಮಾರ್ಕ್ ಬಂದಿದೆ ಅಂದಾಗ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಸೇಮ್ ಮೀನಿಂಗ್ ಬರುತ್ತೆ. ಅಂದರೆ ಏನು ಬರುತ್ತೆ, ಬರಬಹುದೇ, ಆಗಬಹುದೇ, ಈ ಥರ ಬರುತ್ತೆ ಕ್ವಶನ್ ಬಂದರೆ. ಕೆನ್ ಐ ಬ್ರಿಂಗ್ ಯು ಎ ಬಾಟಲ್ ಆಫ್ ವಾಟರ್, ಈ ಥರ ಕ್ವಶನ್ ಬಂದಾಗ ಇಲ್ಲೇನು ಕೊಟ್ಟಿದ್ದಾರೆ, ಕೆನ್ ಯು ಅಂತ ಇದೆ, ಇಲ್ಲಿ ಕೆನ್ ಐ ಅಂತ ಇದೆ. ಕೆನ್ ಐ ಬ್ರಿಂಗ್ ಯು ಎ ಬಾಟಲ್ ಆಫ್ ವಾಟರ್, ನಾನು ನಿಮಗೆ ಒಂದು ಬಾಟಲ್ ವಾಟರ್ ತಂದು ಕೊಡಬಹುದೇ. ಕೆನ್ ಐ ಬ್ರಿಂಗ್ ಯು ಸಮ್ ಮೆಡಿಷನ್ಸ್, ನಾನು ನಿಮಗೆ ಸ್ವಲ್ಪ ಮೆಡಿಷನ್ ತಂದು ಕೊಡಬಹುದೇ. ಕೆನ್ ಐ ಟೀಚ್ ಯು ಟು ಮೇಕ್ ಜರ್ಮನ್ ಸಲಾಡ್, ನಾನು ನಿಮಗೆ ಜರ್ಮನ್ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬಹುದೇ. ಕೆನ್ ಐ ಕಾಲ್ ದ ಆಂಬ್ಯುಲೆನ್ಸ್, ನಾನು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಬಹುದೇ. ಕೆನ್ ಐ ಮೇಕ್ ಎ ಲೋಕಲ್ ಕಾಲ್ ಫ್ರಮ್ ಕಾಯಿನ್ ಬೂತ್, ನಾನು ಲೋಕಲ್ ಕಾಯಿನ್ ಬೂತಲ್ಲಿ ಕಾಲ್ ಮಾಡಬಹುದಾ. ಕೆನ್ ಐ ಸ್ವಿಚ್ ಆಫ್ ದ ಫ್ಯಾನ್, ನಾನು ಫ್ಯಾನ್ನ ಸ್ವಿಚ್ ಆಫ್ ಮಾಡ್ಬೋದಾ. ಕೆನ್ ಐ ಕಾಲ್ ದ ಡಾಕ್ಟರ್, ನಾನು ಡಾಕ್ಟ್ರನ್ನ ಕರಿಬೋದಾ. ಕೆನ್ ಐ ಕ್ಲೀನ್ ಯುವರ್ ಟೇಬಲ್, ನಾನು ಟೇಬಲ್ನ ಕ್ಲೀನ್ ಮಾಡಬಹುದಾ. ಕೆನ್ ಐ ಟಾಕ್ ಟು ಯುವರ್ ಟೀಚರ್, ನಾನು ನಿಮ್ಮ ಟೀಚರ್ ಜೊತೆ ಮಾತಾಡ್ಬೋದಾ. ಅಂದರೆ ಕ್ವಶನ್ ಬಂದಿರುತ್ತೆ ಇಲ್ಲಿ. ಸ್ಪೀಚ್ ಇಂಜಿನ್ ಪಾರ್ಟ್ 5 ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಶಿ ಈಸ್ ಏಬಲ್ ಟು ಕಂಪ್ಲೀಟ್ ದ ವರ್ಕ್. ಅಂದರೆ ಏಬಲ್ ಅಂತ ಬಂತು ಅಂದಾಗ ಸಾಮರ್ಥ್ಯ, ಆ ಒಂದು ಸಾಮರ್ಥ್ಯ ಇದೆ ಅಂತ ಬರುತ್ತೆ. ಅವಳಿಗೆ ಆ ವರ್ಕ್ನ ಕಂಪ್ಲೀಟ್ ಮಾಡೋವಂಥ ಸಾಮರ್ಥ್ಯ ಇದೆ. ಅಂದರೆ ಶಿ ಈಸ್ ಏಬಲ್ ಟು ಕಂಪ್ಲೀಟ್ ದ ವರ್ಕ್, ಅಂದರೆ ಅವಳು ಆ ಕೆಲಸವನ್ನು ಕಂಪ್ಲೀಟು ಮಾಡ್ತಾಳೆ. ಶಿ ಈಸ್ ಏಬಲ್ ಟು ಕಂಡಕ್ಟ್ ದ ಸೆಮಿನಾರ್, ಅವಳು ಆ ಸೆಮಿನಾರ್ನ ಕಂಡಕ್ಟ್ ಮಾಡ್ತಾಳೆ, ಅಟೆಂಡ್ ಮಾಡ್ತಾಳೆ. ಈಸ್ ಏಬಲ್ ಟು ವಾಕ್, ಅವನು ವಾಕ್ ಮಾಡ್ತಾನೆ. ಈಸ್ ಏಬಲ್ ಟು ಹ್ಯಾಂಡಲ್ ದ ಕ್ಲಾಸಸ್, ಅಂದರೆ ಅವನಿಗೆ ಆ ಕ್ಲಾಸ್ನ ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ ಇದೆ. ವಿ ಆರ್ ಏಬಲ್ ಟು ಕಲೆಕ್ಟ್ ದ ಡೊನೇಷನ್, ನಾವು ಡೊನೇಷನ್ನ ಕಲೆಕ್ಟ್ ಮಾಡ್ತೀವಿ, ಆ ಒಂದು ಎಬಿಲಿಟಿ ಇದೆ. ವಿ ಆರ್ ಏಬಲ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ನಾವು ಇಂಗ್ಲೀಷ್ನ ತುಂಬ ಸರಾಗವಾಗಿ ಮಾತಾಡ್ತೀವಿ, ಫ್ಲೂಯೆನ್ಸಿ. ಸ್ಮೃತಿ ಈಸ್ ಏಬಲ್ ಟು ಕಂಪ್ಲೀಟ್ ಟು ವರ್ಕ್ ಬೈ ಈವ್ನಿಂಗ್, ಸ್ಮೃತಿ ಈವ್ನಿಂಗ್ ಅಷ್ಟರಲ್ಲಿ ಆ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ತಾಳೆ. ಮನೋಜ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹಿಂದಿ, ಮನೋಜ್ಗೆ ಹಿಂದಿ ಅರ್ಥ ಆಗ್ತಾ ಇದೆ, ಅಂದರೆ ಆ ಒಂದು ಎಬಿಲಿಟಿ ಇದೆ, ಅರ್ಥ ಮಾಡ್ಕೊಳ್ಳೋಷ್ಟು. ದೇ ಆರ್ ಏಬಲ್ ಟು ಅರ್ನ್ ಮೋರ್, ಅವರು ತುಂಬ ಜಾಸ್ತಿ ಗಳಿಸ್ತಾರೆ, ಅಷ್ಟ ಸಾಮರ್ಥ್ಯ ಇದೆ, ಗಳಿಸೋವಂಥ ಸಾಮರ್ಥ್ಯ ಇದೆ. ದೇ ಆರ್ ಏಬಲ್ ಟು ರೀಚ್ ದ ಮೀಟಿಂಗ್ ಹಾಲ್ ಆನ್ ಟೈಮ್, ಅವರು ಕರೆಕ್ಟ್ ಟೈಮ್ಗೆ ಮೀಟಿಂಗ್ ಹಾಲ್ಗೆ ರೀಚ್ ಆಗ್ತಾರೆ, ಅಬಿಲಿಟಿ ಇದೆ. ಐ ಆಮ್ ಏಬಲ್ ಟು ಡ್ರೈವ್ ಕಾರ್ ಆನ್ ಹೈವೇಸ್, ನನಗೆ ಆ ಒಂದು ಅಬಿಲಿಟಿ ಇದೆ, ಸಾಮರ್ಥ್ಯ ಇದೆ, ನಾನು ಹೈವೇನಲ್ಲಿ ಕಾರ್ನ ಡ್ರೈವ್ ಮಾಡ್ತೀನಿ. ಐ ಆಮ್ ಏಬಲ್ ಟು ಟೇಕ್ ಹರ್ ಫಾರ್ ಹಾಸ್ಪಿಟಲ್, ನಾನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅಂದರೆ ನಾನು ಅವಳನ್ನ ಆ ಒಂದು ಎಬಿಲಿಟಿ ಇದೆ ಅಂತ ಬರುತ್ತೆ. ಸೊ ಇಲ್ಲೇನು ಒಂದು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಐ ಕ್ಯಾನ್ ಡೂ ಎಬಿಲಿಟಿ, ಐ ಕಾನ್ ಡೂ ಇನ್ಎಬಿಲಿಟಿ, ಆಗೋದಿಲ್ಲ. ಕೆನ್ ಯು ಆಸ್ಕ್ ಅನ್ ರಿಕ್ವೆಸ್ಟ್, ಕ್ಯಾನ್ ಐ ಪರ್ಮಿಷನ್. ಸೊ ಇಟ್ಸ್ ಕಾಲ್ಡ್ ಆ್ಯಸ್ ಏನು ಬರುತ್ತೆ, ಆಸ್ಲರಿ ಮಾಡಲ್ ವರ್ಡ್ಸ್ ಆ್ಯಂಡ್ ಯೂಸೇಜ್ ಆಫ್ ಕ್ಯಾನ್, ಕೆನಾಟ್, ಕೆನ್ ಯು, ಕೆನ್ ಐ ಆ್ಯಂಡ್ ಏಬಲ್ ಟು. ಏಬಲ್ ಅಂದರೆ ಆ ಒಂದು ಸಾಮರ್ಥ್ಯ ಇದೆ, ಎಬಿಲಿಟಿ ಇದೆ ಅಂತ. ಓಕೆ, ಥ್ಯಾಂಕ್ ಯು.